ಸರ್ಕಾರನು ಮಾಡಿದೆ, ಕೇಂದ್ರ ಸರ್ಕಾರನು ಈಗಾಗಲೇ ಘೋಷಣೆ ಮಾಡಿದೆ 22ನೇ ಇಸ್ವಿದಲ್ಲಿ ಜಾತಿ ಗಣತಿ ಮತ್ತು ಜನಗಣತಿ ಒಟ್ಟಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಆರ್ಥಿಕ ಗಣತಿನೂ ಆಗ್ಬೇಕು. ಒಂದು ನಮ್ಮ ದೇಶದಲ್ಲಿ ಈ ಒಂದು ಸರ್ವೆ ಏನ್ ಮಾಡ್ತಾ ಇದ್ದಾರೆ, ಗಣತಿ ಏನ್ ಮಾಡ್ತಾರೆ, ಇದರಲ್ಲಿ ಆರ್ಥಿಕವಾಗಿ ಮಾಡ್ಬೇಕು. ಒಂದೊಂದು ಕಮ್ಯುನಿಟಿಗಳಿಗೆ ಏನೇನು ಮೀಸಲಾತಿಗಳನ್ನು ಕೊಡ್ತಾರಲ್ಲ, ಅದ್ರಾಗ ಶ್ರೀಮಂತ ಬಡವ ಅಂತಕ್ಕಂಥ ಎರಡು ವಿಂಗಡಣೆ ಆಗ್ಬೇಕು. ಶ್ರೀಮಂತರಿಗೆ ಯಾಕೆ ಕೊಡ್ಬೇಕು, ನನಗೆ ಯಾಕೆ ಕೊಡ್ಬೇಕು, 2A ಚಿಮ್ಮನಕಟ್ಟಿಗೆ ಯಾಕೆ ಕೊಡ್ಬೇಕು? ಚಿಮ್ಮನಕಟ್ಟಿನೂ ಆರ್ಥಿಕವಾಗಿ ಸಬಲರದಾರು, ಲಕ್ಷ್ಮಣ ಸವದಿನೂ ಆರ್ಥಿಕವಾಗಿ ಸಬಲರದಾರು. ನಮ್ಮಂತವ್ರೆಲ್ಲರೂ ಜನರಲ್ ಕಿಡ್ಬೇಕು. ಅವ್ರವ್ರ ಕಮ್ಯುನಿಟಿಗಳು ಏನದಲ್ಲ, ಬಡವ್ರು ಯಾರದಾರ ಅಂತವ್ರು ಗುರುಸಿ ಅವ್ರಿಗೆ ಮೀಸಲಾತಿ ಕೊಡ್ಬೇಕು ಅಂತಕ್ಕಂಥ ಅಭಿಪ್ರಾಯ. ಆರ್ಥಿಕವಾಗಿ ಸಬಲರು ಇರುವಂತಹ ಕೂಡ ಎರಡು ಹಂತದಲ್ಲಿ ಮಾಡ್ಬೇಕು. ನನ್ನ ವೈಯಕ್ತಿಕ ಅಭಿಪ್ರಾಯ, ಜಾತಿ ಗಣಿತ ಜೊತೆಗೆ ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಕೂಡ ಮಾಡ್ಬೇಕು. ಎಲ್ರಿಗೂ ಒಂದೊಂದು ಜಾತಿಗಳಿಗೆ ಎಲ್ರಿಗೂ ಕೂಡ ಮೀಸಲಾತಿ ಕೊಡೋದ್ರಿಂದ ಬಲಾಢ್ಯರನ್ನ ಅದೊಂದು ಲಾಭ ತಗೋತಾರೆ. ಮತ್ತೆ ಬಡವರು ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ. ಇದು ನಿಜವಾಗಿ ಬಡವರಿಗೆ ಒಂದು ಅನುಕೂಲ ಆಗ್ಬೇಕು, ಅವರು ಸ್ವಾವಲಂಬಿಗಳಾಗಬೇಕು, ಅವರಿಗೆ ಒಂದು ಸಶಸ್ತ ಆಗ್ಬೇಕು, ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತ ಒಂದು ಶಕ್ತಿ ಕೊಡ್ಬೇಕಾದ್ರೆ ಆರ್ಥಿಕವಾಗಿರ್ತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ಮೀಸಲಾತಿ ಕೊಡ್ಬೇಕು ಅಂತಕ್ಕಂಥ ನಂದು ಅಭಿಪ್ರಾಯ. ಒತ್ತಾಯ ಮಾಡ್ತೀವಿ ಮಾಡ್ರಿ ಅಂತ ಹೇಳಿ.